विविध मागण्या पूर्ण कराव्यात या मागणीसाठी संकेश्वर नगर परिषदेचे पौर नोकरवर्ग व पौर कर्मचाऱ्यांनी शुक्रवारी सुरू केलेला संप शनिवारी दुसऱ्या दिवशीही सुरूच राहिला आणि या आंदोलनाला विविध दलित समर्थक संघटनांनीही पाठिंबा दर्शवला। नगर परिषदेच्या आवारात दुसऱ्या दिवशीही आंदोलन सुरूच असून कर्मचाऱ्यांनी सकाळपासून संध्याकाळपर्यंत आपले कामकाज थांबून नगर परिषदेसमोर घोषणाबाजी करत धरणे आंदोलन केले। नगर परिषदेच्या स्थायी समितीचे अध्यक्ष प्रमोद होसमणी बोलताना म्हणाले, शहराची स्वच्छता ही पौर कर्मचाऱ्यांवरच अवलंबून आहे, त्यामुळे अशा महत्त्वाचे काम करणाऱ्यांच्या मागण्या सरकारने तातडीने पूर्ण कराव्यात। ಸ್ಥಾಯಿ ಸಮಿತಿಯಿಂದ ಆಯ್ತು ಹಾಗೂ ನಮ್ಮ ಎಲ್ಲ ಪುರಸಭೆ ಸದಸ್ಯರು ತಮ್ಮ ಜೊತೆ ಯಾವಾಗಲೂ ನಾವು ಇರ್ತೀವಿ। ಜೊತೆಗೆ ಏನಪ್ಪಾ ಅಂದ್ರೆ ನೀವೆಲ್ಲ ಇದ್ರೂ ನಮ್ಮ ಊರೆಲ್ಲ ಸ್ವಚ್ಛ, ನಾವೇನು ಮಾಡಕ್ಕೆ ಸಾಧ್ಯ ಇಲ್ಲ। ನೀವು ಇದ್ರೆ ನಾವು ಊರು ಕ್ಲೀನ್ ಉಳ್ದ ನಿಮ್ಮಿಂದನೇ ನಮಗೆಲ್ಲ ಶ್ರೇಯಸ್ಸ ಅಂತಾದ್ರಾಗ ತಮ್ಮ ಬೇಡಿಕೆಗಳು ನಾವು ಯಾವಾಗಲೂ ನಿಮ್ಮ ಜೊತೆ ಸದಾ ಸಿದ್ಧಿರ್ತೀವಿ ಅಂತ ಹೇಳಿ ನೀವು ಯಾವಾಗಲೂ ಕರೆದ ನಿಮ್ಮ ಜೊತೆ ನಮಗೆ ಬೆಂಬಲ ಇರ್ತೈತಿ। ಇವತ್ತಿನ ದಿವಸ ಎಲ್ಲ ನಮ್ಮ ಸದಸ್ಯರ ಪರವಾಗಿ ತಮ್ಮಲ್ಲಿ ಕೇಳ್ಕೊಳ್ತೀವಿ। कर्नाटक राज्य पौर सेवा नगर नगर परिषदेचे सदस्य दिलीप होसमणी म्हणाले की पौर नोकरवर्ग व कर्मचाऱ्यांच्या अडचणी ऐकून त्यांचे तातडीने निराकरण व्हावे अशी आमची सरकारकडे मागणी आहे। ಏನು ಸಂಕೇಶ್ವರ ಪುರಸಭೆಯ ಎಲ್ಲ ಪೌರ ಕಾರ್ಮಿಕರು ಕರ್ನಾಟಕ ರಾಜ್ಯ ಪೌರ ಸೇವಾ ನೌಕರರ ಸೇವಾ ಸಂಘದ ವತಿಯಿಂದ ಏನು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದಾರೆ। ಅವರ ವಿವಿಧ ಬೇಡಿಕೆಗಳನ್ನು ಈಡೇರಿಸಬೇಕಂತ ರಾಜ್ಯ ಸರ್ಕಾರದಲ್ಲಿ ಒತ್ತಾಯ ಮಾಡ್ತಾ ಇದ್ದಾರೆ। ಕೇವಲ ಪೌರ ಕಾರ್ಮಿಕರ ಪಿಕೆ ವರ್ಕರ್ನ ಅಷ್ಟೇ ಅಲ್ಲ, ವಾಹನ ಚಾಲಕರಾಗಿರ್ಬೋದು, ಕಂಪ್ಯೂಟರ್ ಆಪರೇಟರ್ ಆಗಿರ್ಬೋದು, ಅದೇ ರೀತಿಯಾಗಿ ಇನ್ನುಳಿದಂಥ ಎಲ್ಲ ಅಕೌಂಟೆಂಟ್ ಆಗಿರ್ಬೋದು ಮತ್ತು ಬೇರೆ ಬೇರೆ ಸ್ಯಾನಿಟರಿ ವಿಭಾಗದಲ್ಲಿ ಕೆಲಸ ಮಾಡುವಂಥ ಎಲ್ಲ ವರ್ಕರನ್ನು ಕಾಯಂಗೊಳಿಸುವಂಥ ಕೆಲಸ ಮಾಡಿ ಅವರಿಗೆ ಶಾಶ್ವತವಾಗಿ ಒಂದು ಪರಿಹಾರವನ್ನು ಒದಗಿಸಬೇಕು। ಯಾಕಂದರೆ ಭಾಳಷ್ಟು ವರ್ಷಗಳಿಂದ ಅಂದರೆ ಒಂದು 15-20 ವರ್ಷಗಳಿಂದ ಕೂಡ ಅವರು ಕೇವಲ ಒಂದು ದಿನನಿತ್ಯದ ವೇತನದ ಮೇಲೆ ಕೆಲಸವನ್ನು ಮಾಡ್ತಾ ಬಂದಿದ್ದಾರೆ। ಅವರ ಮುಂದಿನ ನಿರ್ಮಾಣಗಳಲ್ಲಿ ಅವರ ಭವಿಷ್ಯನ ರೂಪುಗೊಳಿಸಲು ರಾಜ್ಯ ಸರ್ಕಾರ ಅವರ ವಿವಿಧ ಬೇಡಿಕೆಗಳಿಟ್ಟಿದ್ದಾರೆ। ಆ ಬೇಡಿಕೆಗಳನ್ನು ಈಡೇರಿಸಲಿಕ್ಕೆ ರಾಜ್ಯ ಸರ್ಕಾರ ಅವರ ಮುಂದಾಗಬೇಕು। ಈ ವಿಷಯನ ಇವತ್ತು ಬರುವಂಥ ಪುರಸಭೆಯ ಸಾಮಾನ್ಯ ಸಭೆಯಲ್ಲೂ ಕೂಡ ನಾವು ಜೋರಾಗಿ ಪ್ರತಿಧ್ವನಿಸಿ ಈ ಬೇಡಿಕೆಗಳನ್ನು ಇಲ್ಲೊಂದು ಠರಾವ್ ಹಾಕಿಸುವಂಥ ಮುಖಾಂತರವಾಗಿ ಕೆಲಸವನ್ನು ಕೂಡ ನಾವು ಎಲ್ಲ ಪುರಸಭೆ ಸದಸ್ಯರು ಕೂಡಿಕೊಂಡು ಅಧ್ಯಕ್ಷರು ಉಪಾಧ್ಯಕ್ಷರು ಎಲ್ಲರೂ ಕೂಡಿಕೊಂಡು ಒಂದು ಠರಾವನ್ನು ಕೂಡ ಹಾಕಿ राज्य सरकारಕ್ಕೆ ಅಥವಾ जिल्हाधिकाऱ्यांकडे कळसुವಂತ ಕೆಲಸವನ್ನು ಮಾಡ್ತೀವಿ। पौर कर्मचाऱ्यांनी स्वच्छतेकडे पाठ फिरवल्यामुळे शहरातील विविध भागांमध्ये कचऱ्याचे ढीग साचले आहेत। संपामुळे नगर परिषदेचे कर्मचारी हजर न झाल्याने नागरिकांच्या दैनंदिन कामावर परिणाम झाला आहे। सचिन कांबळे, KMM मराठी, हुक्केरी।